ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು 3ನೇ ತರಗತಿಯ ಪಾಠ 1 ತುತ್ತೂರಿ ಪದ್ಯವನ್ನು ಓದೋಣ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು, ತನಗೇ ತುತ್ತೂರಿ ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಭದ ಕೋಳಿಯ ರೀತಿಯಲ್ಲಿ. ತುತ್ತೂರಿಯೂದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನ್ನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಮಕ್ಕಳ, ಈ ಪದ್ಯವನ್ನು ಬರೆದಿರೋದು ಯಾರು? G.P. ರಾಜರತ್ನಂ ಅವರು ಈ ಪದ್ಯವನ್ನು ಬರೆದಿದ್ದಾರೆ. ಮಕ್ಕಳ, ಇವಾಗ ಈ ಪದ್ಯದ ಅರ್ಥವನ್ನು ತಿಳ್ಕೊಳ್ಳೋಣ. ಕಾಸು ಅಂದರೆ ಹಣ, ಮನಿ. ಜಂಬ ಅಂದರೆ ಅಹಂಕಾರ. ಹಾಳಾಗು ಅಂದರೆ ಕೆಟ್ಟು ಹೋಗು. ಸದ್ದು ಅಂದರೆ ಸಪ್ಪಳ. ಸಂಜೆ ಅಂದರೆ ಸಾಯಂಕಾಲ. ಟಿಪ್ಪಣಿ ಓದೋಣ ಮಕ್ಕಳ. ತಗಡು ಅಂದರೆ ತೆಳುವಾದ ಲೋಹದ ಹಾಳೆ. ಕೊಳ ಅಂದರೆ ನೀರಿನ ತಾಣ ಅಥವಾ ಕೆರೆ. ತುತ್ತೂರಿ ಅಂದರೆ ಊದುವ ವಾದ್ಯ. ಸರಿಗಮ ಪದನಿ ಸಂಗೀತದ 7 ಸ್ವರಗಳು. ಮಕ್ಕಳ, ಇವಾಗ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇದಾಗಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಎರಡನೇ ಪ್ರಶ್ನೆ, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ, ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ನಾಲ್ಕನೇ ಪ್ರಶ್ನೆ, ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ. ನೆಕ್ಸ್ಟ್ ಪ್ರಶ್ನೆ, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಬಣ್ಣದ ತುತ್ತೂರಿ ಹಾಳಾಯಿತು, ಇದರಿಂದ ಜಂಬದ ಕೋಳಿಗೆ ಗೋಳಾಯಿತು. ತುತ್ತೂರಿ ಏನಾಯಿತು? ಉತ್ತರ, ತುತ್ತೂರಿ ಜಾರಿ ನೀರಿನ ಪಾಲಾಯಿತು. ನೆಕ್ಸ್ಟ್ ಮೇನ್ ನೋಡಿ ಮಕ್ಕಳ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ಡ್ಯಾಶ್, ಬಣ್ಣದ ತಗಡಿನ ತುತ್ತೂರಿ. ಎರಡನೇದು, ಕಸ್ತೂರಿ ನಡೆದನು ಡ್ಯಾಶ್, ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ ಡ್ಯಾಶ್, ಜಾರಿತು ನೀರಿಗೆ ತುತ್ತೂರಿ. ನೆಕ್ಸ್ಟ್ ಒನ್, ಬಣ್ಣದ ತುತ್ತೂರಿ ಡ್ಯಾಶ್, ಬಣ್ಣದ ತುತ್ತೂರಿ ಹಾಳಾಯಿತು. ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕತೆ ಓದೋಣ ಇವಾಗ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ವ್ಯಾಪಾರಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ನಿಮ್ಮ ಬುಕ್ಕಲ್ಲಿ ಇದೇ ರೀತಿ ಇದ್ದರೆ ಕರೆಕ್ಷನ್ ಮಾಡಿ. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಮಕ್ಕಳ, ಈ ಕಥೆಯಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸ್ನ ಇಟ್ಕೊಂಡು ನಮಗೆ ಕ್ವಶನ್ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರನ ಈ ಕಥೆಯಲ್ಲೇ ನಾವು ಹುಡುಕಿ ಬರೆಯುವಂಥದ್ದು.
ಈಗ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಎರಡನೇ ಪ್ರಶ್ನೆ, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಮೂರನೇ ಪ್ರಶ್ನೆ, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಪ್ರತಿದಿನ ಬೆಳಗ್ಗೆ ರಾಮಣ್ಣ ಕಾಡಿಗೆ ಹೋಗುತ್ತಿದ್ದನು. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಮೇನ್ ಬಂದು ಭಾಷಾ ಅಭ್ಯಾಸ, ಕನ್ನಡ ವರ್ಣಮಾಲೆ. ಸ್ವರಾಕ್ಷರಗಳು ಎಷ್ಟಿದೆ ಮಕ್ಕಳ? 1 2 3 4 5 6 7 8 9 10 11 12 13 13 ಸ್ವರಾಕ್ಷರಗಳು ಇದ್ದಾವೆ. ಇವಾಗ ಓದೋಣ. ಅ ಆ ಇ ಈ ಉ ಊ ರು ಎ ಏ ಐ ಒ ಓ ಔ. ಈ 13 ಅಕ್ಷರಗಳು ಸ್ವರಾಕ್ಷರಗಳು ಮಕ್ಕಳ. ಎರಡನೇದಾಗಿ ಯೋಗವಾಹಗಳು ಯಾವ್ದ್ಯಾವ್ದು ನೋಡೋಣ. ಅಂ ಮತ್ತು ಅಹ. ಮೂರನೇದು ವ್ಯಂಜನಾಕ್ಷರಗಳು, ಒಟ್ಟು ಎಷ್ಟಿದ್ದಾವೆ? 34. ನೋಡೋಣ ಯಾವುದು ಅಂತ. ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ. ಒಟ್ಟು 34 ವ್ಯಂಜನಾಕ್ಷರಗಳು ಇದ್ದಾವೆ ಮಕ್ಕಳ. ನೋಡಿ ಇಲ್ಲಿ 13 ಸ್ವರಾಕ್ಷರಗಳು, 2 ಯೋಗವಾಹಗಳು, 34 ವ್ಯಂಜನಾಕ್ಷರಗಳು. ಒಟ್ಟು ಎಷ್ಟಾಯಿತು? 49 ಅಕ್ಷರಗಳಾಗುತ್ತೆ. ಈಗ ಇದ್ರ ಬಗ್ಗೆ ಇರೋಂಥ ಪ್ರಶ್ನೆಗಳನ್ನ ನೋಡೋಣ, ಉತ್ತರಗಳನ್ನ ಬರ್ಕೊಳ್ಳೋಣ ಮಕ್ಕಳ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ನಾನೀಗ ತಾನೇ ಹೇಳಿದೆ ಎಷ್ಟು ಅಕ್ಷರ ಇದೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಲ್ವಾ. ನೆಕ್ಸ್ಟ್ ಒನ್, ಎರಡನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಇವಾಗ ಹೇಳಿದ್ನಲ್ಲ ಮಕ್ಕಳ, ಇಲ್ಲಿ ಸ್ವರಗಳು, ಯೋಗವಾಹಗಳು, ವ್ಯಂಜನಾಕ್ಷರಗಳು ಎಷ್ಟಾಯಿತು? 1 2 3. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಮೂರನೇ ಪ್ರಶ್ನೆ, ವ್ಯಂಜನಾಕ್ಷರಗಳನ್ನು ಬರೆ. ಯಾವ್ದ್ಯಾವ್ದು ವ್ಯಂಜನಾಕ್ಷರಗಳು? ಹಿಂದಿನ ಪೇಜ್ನ ನಾನು ಹೇಳ್ಕೊಟ್ಟೆ ಅಲ್ವಾ. ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ. ಇವೆಲ್ಲನೂ ವ್ಯಂಜನಾಕ್ಷರಗಳು. ನೀಟಾಗಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಫೋರ್ತ್ ಒನ್ನು, ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ. ಇದರೊಳಗಡೆ ಸ್ವರಾಕ್ಷರಗಳು ಮಿಕ್ಸ್ ಆಗಿದೆ ಮಕ್ಕಳ. ಅದನ್ನು ಸಪ್ರೇಟ್ ಮಾಡಿ ಇಲ್ಲಿ ಬ್ಲ್ಯಾಂಕ್ಸ್ ಇರೋ ಕಡೆ ನಾವು ಅದನ್ನು ಫಿಲ್ ಮಾಡಬೇಕು. ಆಯಿತಾ? ಕ ಗ ಏನಿದು? ವ್ಯಂಜನಾಕ್ಷರಗಳು ಅಲ್ವಾ. ಎ ಅದು ಸ್ವರಾಕ್ಷರ, ಬ ವ್ಯಂಜನಾಕ್ಷರ, ಅ ಸ್ವರಾಕ್ಷರ, ಚ ವ್ಯಂಜನಾಕ್ಷರ. ಆ ರೀತಿ ಈ ಲೈನಲ್ಲೆಲ್ಲ ಯಾವ್ದ್ಯಾವ್ದು ಬರುತ್ತೆ ಅಂತ ಹುಡುಕಿ ಇಲ್ಲಿ ಬರ್ಕೊಂಡು ಹೋಗಬೇಕು. ಈ ಲೈನಲ್ಲಿ ಯಾವ್ದ್ಯಾವ್ದಿದೆ? ಎ, ಅ, ಇಲ್ಲಿ ರು, ಇ, ಈ, ಉ, ಓ, ಓ, ಐ, ಆ, ಉ, ಎ ಅಲ್ವಾ ಮಕ್ಕಳ. ಇಲ್ಲಿ ಔ
ಅದಷ್ಟು ನಾನಿಲ್ಲಿ ಈ ಜಾಗದಲ್ಲೆಲ್ಲ ಬರ್ಕೊಂಡು ಹೋಗಿದ್ದೀನಿ. ನೀವು ಅದೇ ಥರ ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಮೇನು ಭಾಷಾ ಚಟುವಟಿಕೆ. ಇದರಲ್ಲಿ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ. ಸರಿ ಹೊಂದಿಸಿ ಅಂದರೆ ಇಲ್ಲಿ ಕೊಟ್ಟಿರೋದು ಕೆಲವೊಂದು ತಪ್ಪಾಗಿರುತ್ತೆ ಮಕ್ಕಳ, ಅದನ್ನು ಸರಿಪಡಿಸಿ ಈ ಜಾಗದಲ್ಲಿ ಬರ್ಕೋಬೇಕು. ಪಾಲು ಪ್ಲಸ್ ಆಯಿತು, ಗೋಳಾಯಿತು ಅಂತಾಗುತ್ತಾ? ಇಲ್ಲ, ಪಾಲಾಯಿತು. ಇದನ್ನು ಮೊದಲನೇ ಸಾಲಿನಲ್ಲಿ ಕೊಟ್ಟಿರೋಂಥ ಜಾಗದಲ್ಲಿ ಬರ್ಕೋಬೇಕು. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಇದನ್ನು ಇಲ್ಲಿ ಬರೀಬೇಕು. ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಇಲ್ಲೇನು ಕೊಟ್ಟಿದ್ದಾರೆ? ಹಾಳಾಯಿತು ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಬರೀಬಾರ್ದು. ನೋಡಿ ಇಲ್ಲಿದೆ ಬೋಳಾಯಿತು, ಅದನ್ನು ಸೆಕೆಂಡ್ ಪ್ಲೇಸಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಇಲ್ಲಿ ನೋಡಿ ಪಾಲಾಯಿತು ಅಂತ ಕೊಟ್ಟಿದ್ದಾರೆ, ಇದನ್ನ ಇಲ್ಲಿ ಕಾಪಿ ಮಾಡಬಾರ್ದು. ನೋಡಿ ಇಲ್ಲಿದೆ ಹಾಳಾಯಿತು, ಇದನ್ನು ಈ ಪ್ಲೇಸಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಒನ್ ಗೋಳು ಪ್ಲಸ್ ಆಯಿತು, ಗೋಳಾಯಿತು. ಇದು ಬೋಳಾಯಿತು ಅಂತ ಕೊಟ್ಟಿದ್ದಾರೆ, ಇದನ್ನು ಬರೀಬಾರ್ದು ಮಕ್ಕಳ. ಇಲ್ಲಿದೆ ನೋಡಿ ಗೋಳಾಯಿತು, ಇದನ್ನು ಈ ಜಾಗದಲ್ಲಿ ಬರ್ಕೋಬೇಕು. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಕೆಂಡ್ ಹೆಡ್ಡಿಂಗ್ ನೋಡೋಣ. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಪ್ರಾಸಪದಗಳು ಅಂದರೆ ಮಕ್ಕಳ ಪ್ರೊನೌನ್ಸೇಷನು ಸೇಮ್ ಬರುತ್ತೆ. ಆಯಿತಾ? ಇವಾಗ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಮಾದರಿ ಅಂದರೆ ಎಕ್ಸಾಂಪಲ್. ಹಾಳಾಯಿತು, ಗೋಳಾಯಿತು. ಲಾಸ್ಟಲ್ಲಿ ಏನಂತ ಬರ್ತಾಯಿದೆ? ಎರಡೂ ಪ್ರೊನೌನ್ಸೇಷನು ಒಂದೇ ಥರ ಬರ್ತಾಯಿದೆ ಮಕ್ಕಳ, ಅಲ್ವಾ? ನೆಕ್ಸ್ಟು ನಾವು ಬರೆಯೋದು ಕೂಡ ಹಾಗೆ ಇರಬೇಕು. ಇಲ್ಲಿ ನೋಡಿ ತುತ್ತೂರಿ, ಕಸ್ತೂರಿ. ಇದೆಯೆಂದ, ಇಲ್ಲೆಂದ. ಬೀದಿಯಲ್ಲಿ, ರೀತಿಯಲ್ಲಿ. ತುತ್ತೂರಿ, ನೀರೂರಿ. ನೋಡಿದನು, ಮಾಡಿದನು. ಪಾಲಾಯಿತು, ಬೋಳಾಯಿತು. ಹಾಳಾಯಿತು, ಗೋಳಾಯಿತು. ಇದೆಲ್ಲ ಕೊನೆಯಲ್ಲಿ ನಾವು ಉಚ್ಚರಿಸುವಂಥ ಶಬ್ದ ಒಂದೇ ಥರ ಕೇಳಿಸುತ್ತೆ ಮಕ್ಕಳ, ಅದನ್ನು ಪ್ರಾಸಪದಗಳು ಅಂತ ಕರಿತೀವಿ. ಇವಾಗ ಇಲ್ಲೂ ಸಹ ನಾವು ಅದೇ ರೀತಿ ಬರಿಬೇಕು. ನೋಡಿಲಿ ತುತ್ತೂರಿ, ಕಸ್ತೂರಿ. ಇದೆಯೆಂದ, ಇಲ್ಲೆಂದ. ಬೀದಿಯಲ್ಲಿ, ರೀತಿಯಲ್ಲಿ. ನೋಡಿದನು, ಮಾಡಿದನು. ಎಲ್ಲ ಪದ್ಯದಲ್ಲೇ ಇರೋವಂಥದ್ದನ್ನು ಹುಡುಕಿ ಬರಿಬೇಕು ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡೋಣ ಮಕ್ಕಳ. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ? ನೀರು, ಹೆಕ್ಕಿ, ಬಾಯಿ, ಕಣ್ಣು. ಮಕ್ಕಳ ನಾವು ಈಗ ತಾನೇ ಇಲ್ಲಿ ಪ್ರಾಸಪದಗಳನ್ನ ಪದ್ಯದಿಂದ ಹುಡುಕಿ ಬರೆದಿದ್ದೀವಿ. ಇಲ್ಲೇನು ಮಾಡಿದ್ದಾರೆ? ಅವರೇ ಕೆಲವೊಂದಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ, ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನ ನಾವಿಲ್ಲಿ ಯಾವುದ್ಯಾವುದಕ್ಕೆ ಸರಿ ಹೋಗೋಂಥ ಪ್ರಾಸಪದ ಅಂತ ಹುಡುಕಿ ಇಲ್ಲಿ ಬರ್ಕೋಬೇಕು. ಆಯಿತಾ? ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಹಣ್ಣುಗೆ ಪ್ರಾಸಪದ ಈ ಲೈನಲ್ಲಿ ಯಾವ್ದು ಬರುತ್ತೆ? ಕಣ್ಣು. ಕಣ್ಣನ್ನು ಈ ಫಿಲ್ ದ ಬ್ಲಾಂಕ್ಸ್ ಇರೋ ಕಡೆ ಬರ್ಕೋಬೇಕು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಕಣ್ಣು, ಹಣ್ಣು ಪ್ರಾಸಪದ ಅಲ್ಲ ಮಕ್ಕಳ. ನೆಕ್ಸ್ಟ್ ಒನ್ ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನೀರು, ಹೆಕ್ಕಿ, ಬಾಯಿ, ಕಣ್ಣು. ಸಾರುಗೆ ಪ್ರಾಸಪದ ಯಾವುದು? ನೀರು ಅಲ್ವಾ? ನೀರನ್ನು ಇಲ್ಲಿ ಬರ್ಕೋಬೇಕು. ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಡ್ಯಾಶ್. ಇಲ್ಲೇನು ಕೊಟ್ಟಿದ್ದಾರೆ? ನೀರು, ಹೆಕ್ಕಿ, ಬಾಯಿ, ಕಣ್ಣು. ಇದಕ್ಕೇನು ಬರುತ್ತೆ? ಹಕ್ಕಿ, ಹೆಕ್ಕಿ ಪ್ರಾಸಪದ ಬಂತಲ್ವಾ? ಆ ರೀತಿ ಪ್ರನೌನ್ಸ್ ಮಾಡಿ ಹೇಳಿಕೊಂಡು ಬರ್ಕೋಬೇಕು. ಬೋಬೋ ಬಗಳಿತು ನಾಯಿ, ತೆರೆಯಿತು ತನ್ನಯ ಡ್ಯಾಶ್. ಏನು? ಬಾಯಿ. ನಾಯಿ, ಬಾಯಿ ಅಲ್ವಾ? ನೆಕ್ಸ್ಟು ಕೊನೆಯದಾಗಿ ಚಟುವಟಿಕೆ. ಏನು ಚಟುವಟಿಕೆ ಕೊಟ್ಟಿದ್ದಾರೆ? ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸು. ಚಟುವಟಿಕೆ ಏನು ಮಕ್ಕಳ? ತೆಂಗಿನ ಗರಿ. ನಾವು ಮುಂಚೆ ಎಲ್ಲ ಆಟ ಆಡ್ಬೇಕಾದ್ರೆ ಏನು ಮಾಡ್ತಾಯಿದ್ವಿ? ತೆಂಗಿನ ಗರಿ ತೊಗೊಂಡು ಅದರಲ್ಲಿ ತುತ್ತೂರಿ ಥರ ಮಾಡಿ ಊದ್ತಾಯಿದ್ವಿ.
ನೀವು ಅದೇ ಥರ ಮಾಡ್ತೀರಲ್ವಾ? ತೆಂಗಿನ ಗರಿಯಿಂದ ಮಾಡಿರೋವಂಥ ತುತ್ತೂರಿ ಹೇಗಿರುತ್ತೆ ನಾನೀಗ ತೋರಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.